ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಸೊ ಇವತ್ತು ಬೆಳಗ್ಗೆ ಅಂದರೆ ಊರಲ್ಲಿ ಇದು ನೆಕ್ಸ್ಟ್ ಡೇ ಎಲ್ಲ ಬೆಳಗ್ಗೆನೇ ಒಂದಷ್ಟು ಕೆಲಸಗಳನ್ನೆಲ್ಲ ಮಾಡ್ತಾಯಿದ್ರು. ಸೊ ನಾನು ಕೂಡ ಈಗ ಸ್ವಲ್ಪ ಹೊತ್ತಾಯಿತು ಇದ್ಬಿಟ್ಟು ಫ್ರೆಶ್ ಅಪ್ ಆಗಿ ಇಲ್ಲಿ ಏನಾದರೂ ಹೆಲ್ಪ್ ಮಾಡೋಣ ಅಂತ ಬಂದೆ. ಬಟ್ ಆಲ್ಮೋಸ್ಟ್ ಎಲ್ಲನೂ ಪಾಪ ಅಕ್ಕ, ನಮ್ಮ ಚಿಕ್ಕಮ್ಮ, ಅಮ್ಮರು, ನಮ್ಮ ಆಂಟಿಯವರು ಎಲ್ಲರೂ ಮಾಡ್ತಾಯಿದ್ರು. ಫೈನಲಿ ಎಲ್ಲ ಆಯಿತು. ಒಬ್ಬಟ್ಟೆಲ್ಲ ತಟ್ಟಿದ್ರು. ಅದಾದಮೇಲೆ ಸ್ವಲ್ಪ ಕರ್ಗಡ್ಬು ಕೂಡ ಮಾಡಿದರು. ಅದಾದಮೇಲೆ ಅಕ್ಕ ಇಲ್ಲಿ ಈರುಳ್ಳಿ ಬೋಂಡ ಮಾಡ್ತೈತೆ, ಅಲ್ಲಿ ನಮ್ಮ ಆಂಟಿ ಚಿತ್ರಾನ್ನ ಮಾಡ್ತೈತೆ. ಇದು ಬ್ಯಾಕ್ಗ್ರೌಂಡ್ ಯಾಕಪ್ಪ ಹಿಂಗಿದೆ ಅಂತ ಅಂದರೆ ಮನೇನ ಕಟ್ಟುತ್ತಾ ಇದ್ದಾರೆ. ಸೊ ಹಾಗಾಗಿ ಮನೆ ಬ್ಯಾಕ್ಗ್ರೌಂಡೆಲ್ಲ ಈ ಥರ ಇದೆ. ಸೊ ಮದುವೆ ಅಷ್ಟರಲ್ಲೆಲ್ಲ ಫುಲ್ಲು ಮನೆ ಕಂಪ್ಲೀಟ್ ಆಗ್ತದೆ. ಸೊ ಅವಾಗ ಕೂಡ ನಾನು ತೋರಿಸ್ತೀನಿ. ಆ್ಯಂಡ್ ಚಿತ್ರಾನ್ನ ಮಾಡಿದರು, ಚಿತ್ರಾನ್ನ ಮತ್ತು ಈರುಳ್ಳಿ ಬೋಂಡ ಮಾಡಿದರು. ಅದಾದಮೇಲೆ ತಿಂದ್ಕೊಂಡು ಕೂತ್ಕೊಂಡ್ವಿ. ಸೊ ಇವರು ನಮ್ಮ ಚಿಕ್ಕಪ್ಪ ಅಂದರೆ ನಮ್ಮ ಅಪ್ಪವರ ತಮ್ಮ ಸ್ವಂತ. ಆಮೇಲೆ ನಮ್ಮ ಅಪ್ಪವರ ಅಪ್ಪ, ಆಮೇಲೆ ಅಪ್ಪವರ ಅಮ್ಮ. ಮೊನ್ನೆ ರೀಸೆಂಟಾಗಿ ತೀರೋದ್ರಲ್ಲ, ಇವರೇ ನಮ್ಮ ಅಜ್ಜಿ, ನಮ್ಮ ತಾತ ಮತ್ತು ನಮ್ಮ ಚಿಕ್ಕಪ್ಪ. ಇವ್ರು 3 ಜನನೂ ಇಲ್ಲ, ಮತ್ತು ಅಪ್ಪಾಜಿನೂ ಇಲ್ಲ. ಇದು ನಮ್ಮ ಚಿಕ್ಕಪ್ಪನ ಮನೆ ಹಳ್ಳೀಲಿ. ಈಗ ಇವನೇ ಮದುವೆ ಗಂಡು, ಇವಂದೇ ಮದುವೆ ಸೆಟ್ಟಾಗಿರೋದು. ಇದು ನಮ್ಮ ಅಪ್ಪ ಇದ್ದಾರಲ್ಲ, ತಮ್ಮನ ಮನೆ, ದಾವಣಗೆರೆ ಹತ್ರ ಬೆಳಗೆರೆ ಅಂತ. ಲಾಸ್ಟ್ ಟೈಮ್ ಬಂದಿದ್ವಲ್ಲ. ಇವರು ನಮ್ಮ ಚಿಕ್ಕಪ್ಪ ಎಚ್ ನರಸಿಂಹಮೂರ್ತಿ, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಖ್ಯೆ ಚಾಲಕರು. ಆಯ್ದವ ಜನರು ಚಿಕ್ಕಪ್ಪ ಮಲಗೈತೆ. ಇಲ್ಲಿ ಪಾಪು ನೋಡಿ ಬರೀ ಫೋನ್. ಇವನೊಬ್ಬ. ಇವರೇ ನಮ್ಮ ಚಿಕ್ಕಪ್ಪ. ನಮ್ಮಪ್ಪ ಇದ್ದಾರಲ್ಲ, ಅವ್ರ ತಮ್ಮ. ಇದು ನಮ್ಮ ಅಪ್ಪರ ಅಪ್ಪ, ನಮ್ಮಪ್ಪರ ಅಮ್ಮ. 3 ಜನನೂ ಇಲ್ಲ. ಜೈ ಅಂಬೇಡ್ಕರ್. ಇಲ್ಲಿ ನಮ್ಮ ಚಿಕ್ಕಮ್ಮ ಅಲ್ಲ ಪೂಜೆ ಮಾಡೈತೆ. ಹಳ್ಳಿ ಮನೆ ಇದು. ಸೊ ಹಂಗಾಗಿ ಹಿಂಗೈತೆ ಅಟ್ಟ ನೋಡಿ. ಇವ್ರು ನಮ್ಮ ಮಾವ. ಮಾವಿನಕಾಯಿ ನೋಡ್ರಿ. ಇವ್ರು ನಮ್ಮ ಆಂಟಿ ಗೈಸ್, ಬಜ್ಜಿ ಹಾಕ್ತವ್ರೆ. ಎಣ್ಣೆ ಕಾದೈತಿನಲ್ಲ, ಎಣ್ಣೆ ಸೀದೈತಿ. ಎಣ್ಣೆ ಕರ್ಗಡ್ಬು ಹಾಕಿ ಕಲರ್ ಚೇಂಜ್ ಆಗ್ಬಿಟ್ಟೈತೆ ಅಷ್ಟೇ. ಇದೇನು ಫ್ರೆಶ್ ಎಣ್ಣೆ ಅಲ್ಲ. ಮತ್ತೆ ಕಾಲು ಸೋಸ್ಕೊಂಡು ಕರ್ಗಡ್ಬು ಮಾಡ್ತೈತಿ. ಇದನ್ನ ಮನೆ ಕಟ್ಟತ್ತವ್ರೆ ಗಾಯ್ಸ್. ಅಯ್ಯೋ ಬಾ 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 ಮೇಲೆ ಬಾ. ಕೂತ್ಕೋ ಪಾಪ. ಸಣ್ಣ ತೆಲ್ಮಂಟ ಐತಲ್ಲ, ತಾಂಬೋಗಪ್ಪ ಉಳ್ಕೊ. ಇದಷ್ಟು ಇವಳು ಒಬ್ಳೆ ಮಾಡಿದಾಳೆ ಗಾಯ್ಸ್.
ನಮ್ಮ ಅಣ್ಣ ಹುಡುಗಿರ್ ನೋಡೋಕ್ಕೆ ಮನೆಗೆ ಹೋದಾಗ ಟೀಗೆ ಉಪ್ಪು ಜಾಸ್ತಿ ಹಾಕಿ ಕೊಟ್ಟಿದ್ರಂತೆ. ಅದಕ್ಕೆ ನಾವೇನಾದರೂ ಇವಾಗ ಪ್ಲಾನ್ ಮಾಡಬೇಕು. ಖಾರದ ಪುಡಿ ಆಂಟಿ, ಖಾರದ ಪುಡಿ ಬೇಕು. ಹಾಂ, ಇವಾಗ ಖಾರದ ಪುಡಿ ಹಾಕಿ ಒಂದು ಕರ್ಗಡ್ಬು ಮಾಡ್ಕೊಡ್ಬೇಕು ಈ ಥರದ್ದು. ಉಪ್ಪು ಬಂದಾಗ ಹಾಕಿದ್ರೆ ಸರಿಯಾಗುತ್ತೆ. ಕಲಸಿಟ್ಟು ನಮ್ದೆಲ್ಲ ತಿಂಡಿ ಆಯಿತು. ಚಿತ್ರಾನ್ನ, ಬಜ್ಜಿ. ಯಾವುದು ಈ ಚಿತ್ರಾನ್ನ ಗೊಜ್ಜು ಇದು ಕೊಡ್ಬೇಕಾ? ಇದು ಇರಲಿ ಮೇನು. ಅದಕ್ಕೆ ತಟ್ಟೆ ಮುಚ್ಚಿ ಬರಮ್ಮ. ಇದು ರೈಸು, ಇದು ಪಲ್ಯ, ಇದು ಕರಿಗಡುಬು, ಇದು ರೈಸು ಬೆಳಗ್ಗೆ ತಿಂಡಿ ತಿಂದಿದ್ದು. ಇದು ಹೋಳಿಗೆ ಸಾರು. ಈಗ ಕೋಸಂಬರಿ ಆಗ್ತೈತೆ. ಅಲ್ಲೇ ಹೋಳಿಗೆ ಮಾಡೋರು ಸ್ವಲ್ಪ ರೆಸ್ಟ್ ಮಾಡ್ತಾರೆ. ನೀರು ಬಾ ಬಾ ಬಟ್ಟೆ ತಗೊಂಡು ಬಟ್ಟೆ ಇದನ್ನ ತಗೊಂಡು ಹಣಮಕ್ ಮೂಲಕ ಬಾರೆ ಮುಂದಕ್ಕೆ. ಹಾಂ ಫೋನ್ ಇದ್ದಾವ, ನಾ ಬರ್ತೀನಿ ಇದ್ದಾಗ ಬರೀ ಅಲ್ಲವಾ ನೀವು ಇದಾರು ನಾವು ಹೋಗೋದು ನಮಗೆ ಇವ್ರು ಲೇಡೀಸ್ಗಳೇ ಬರಂಗಿಲ್ಲ ಅಕ್ಕ. ಸ್ವಲ್ಪ ಅಕ್ಕ ತಂಗಿಯರು ನಿಮ್ಮ ಪರವಾಗಿ ನನಗಿಲ್ಲ. ಶಾಸ್ತ್ರ ಬಿಡಪ್ಪ ಬಿಡಪ್ಪ. ಮಗ ಚಿಕ್ಕಪ್ಪ ಅನ್ನಲ್ಲ ಏನಲ್ಲ ಎಲ್ಲರಿಗೂ ಬಸವಾದ ಕಡೆ ನಾನು ಎಲ್ಲ ಬಸವಾದ ಕಡೆ ಏ ಮೊಬೈಲು ಬಂದು ಓಕೆ ಇಲ್ಲೇ ಇರ್ತಾರೆ. ಅವ್ರು ನೋಡ ಹಂಗ್ ಬರ್ತವ್ರೆ.
ಇದೆಯಾ ನಮ್ಮ ತಾಯಿ ಇರ್ತಾರೆ ಇಲ್ಲಿ. ಇಲ್ಲ ಇರಂಗಿದ್ರೆ ಮತ್ತೆ ನಾಳೆ ಒಳಗೆ ಹೋದ್ರ ಈಗ ಆಡ ಕುತ್ಕೊಳಕ್ ಆಗಲ್ಲ. ಸಾಕು 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 ನೆನಕಿದೆ. ನಾನೇ ನುಗ್ಗಿದ್ನ. ನಾನಲ್ಲ ನಾನು ನುಗ್ಗೇ ಇಲ್ಲ. ಅವಕ್ಕ ನನಗೆ ಹೋಗ್ತು. ಅವನ್ಮ ಅಲ್ಲಾಡಲ್ಲಿ ಮಾವ ನೀರು ಹೋಗ್ತೈತೆ. ಬಾ ಹೇಳೋಣ ಬಾ ಅವ್ರಿಗೆ. ಬಾಯ್, ಮದುವೆಗೆ ಸಿಗುವ. ನೋಡಿದ್ರಲ್ಲ, ಬೀಗರು ಬಂದಿದ್ದರು. ಎಲ್ಲರೂ ಊಟ ಮಾಡಿ ಸ್ವಲ್ಪ ಹೊತ್ತು ಮಾತುಕತೆ ಎಲ್ಲ ಆದಮೇಲೆ ನೀರು ಉಗ್ಗಿಸ್ಕೊಂಡು ಹೊರಟರು ಅವರು. ಸೊ ನಾವಿಲ್ಲಿ ನಮ್ಮೂರ ಪಕ್ಕನೇ ಒಂದು ಊರಿದೆ, ಅಲ್ಲಿ ಮುರಾರ್ಜಿ ಸ್ಕೂಲ್ ಇದೆ. ಸೊ ಇಲ್ಲಿ ನಮ್ಮ ಮಾವನ ಮಗ ಅಲ್ಲೇ ಓದ್ತಾ ಇರೋದು. ಸೊ ಒಬ್ಬಟ್ಟು ಮಾಡಿದ್ವಲ್ಲ, ಅವನಿಗೆ ಕೊಟ್ಬಿಟ್ಟು ಮಾತಾಡ್ಸ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಬಂದಿದ್ವಿ. ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ತುಂಬ ಖುಷಿ ಆಯಿತು ಈ ಹೊಲ ಗದ್ದೆ ಎಲ್ಲ ನೋಡಿಬಿಟ್ಟು. ಇಲ್ಲಿ ಸೆಂಟ್ರಲ್ಲಿ ನಿಂತಿದ್ದಾನಲ್ಲ, ಅವನೇ ನಮ್ಮ ಮಾವನ ಮಗ. ಓದೋಕ್ಕಂತ ಇಲ್ಲಿಗೆ ಬಂದಿದ್ದಾನೆ. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.